ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಾಮ್ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಅಂಡ್ ವೆಲ್ಕಮ್ ಬ್ಯಾಕ್. ಫಸ್ಟ್ ಅಪ್ಡೇಟ್ ಹೋಗ್ಬಿಡೋಣ. ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡಿದ್ರೆ PV ಸಿಂಧು ಅವರು ಸಾಕಷ್ಟು ಸಲ ಮಾತಾಡಿದ್ದಾರೆ ಅಂಡ್ ಮತ್ತೆ ಮಾತಾಡಿದ್ದಾರೆ ಒಂದು ಶೋ ಅಲ್ಲಿ. ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಮಾತಾಡ್ತಾ ಅವರು ನನ್ನ ಬ್ರದರ್ ಇದ್ದಂಗೆ, ನನ್ನ ಓನ್ ಸ್ವಂತ ಬ್ರದರ್ ಇದ್ದಂಗೆ. ನಾನು ಒಂದು ಪಾಯಿಂಟ್ ಅಲ್ಲಿ ನನ್ನ ಸ್ಪೋರ್ಟ್ ಅಲ್ಲಿ ಅಂದ್ರೆ ಬ್ಯಾಡ್ಮಿಂಟನ್ ಅಲ್ಲಿ ಸಿಕ್ಕಾಪಟ್ಟೆ ಒಂದು ಸಫರ್ ಮಾಡ್ತಾ ಇದ್ದೆ. ಏನೂ ಆಗ್ತಾ ಇಲ್ಲ ನನ್ನ ಪರವಾಗಿ, ಎಲ್ಲ ಅಪೋಸಿಟೇ ಹೋಗ್ತಾ ಇತ್ತು. ಸೊ ಆ ಟೈಮಲ್ಲಿ ನಾನು ವಿರಾಟ್ ಕೊಹ್ಲಿ ಅವ್ರನ್ನ ಮೀಟ್ ಮಾಡ್ಬಿಟ್ಟು ಕೇಳಿದೆ. ಸೊ ಅವರು ಈ ತರ ಹೇಳಿದ್ರು ನನಗೆ, ಯುನಿಟಿ ಶೋ ಅಪ್, ಏನು ಆಗ್ತಾ ಇಲ್ವಾ, ಮತ್ತೆ ನಿಂತ್ಕೋ, ಪ್ರಾಕ್ಟೀಸ್ ಮಾಡು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡು, ಶೋ ಅಪ್ ಮಾಡು, ಅಂದ್ರೆ ತೋರಿಸು ನೀನೇನು ಅಂತ ತೋರಿಸು ಅಂತ ಸಿಕ್ಕಾಪಟ್ಟೆ ಒಂದು ಸ್ಫೂರ್ತಿನ ತುಂಬಿದ್ರು, ಒಂದು ಮೋಟಿವೇಶನ್ ಹಾಕೊಟ್ರು. ಹೌದು, ಅವರು ಕೂಡ ಲೆಜೆಂಡ್ರಿ ಪ್ಲೇಯರ್ನೇ. ಬ್ಯಾಡ್ಮಿಂಟನ್ ಅಂತ ಬಂದಾಗ, ಇಂಡಿಯಾ ಅಂತ ಬಂದಾಗ PV ಸಿಂಧು ಎಲ್ಲರೂ ಕೂಡ ನೆನಪಿಸ್ಕೊಂತಾರೆ. ಅವ್ರು ಇವಾಗ ಸ್ಟಿಲ್ ಇರ್ಬೋದು, ಬಟ್ ಒಂದು ಜಮಾನದಲ್ಲಿ ರೂಲ್ ಮಾಡಿದ್ರು ಬ್ಯಾಡ್ಮಿಂಟನ್ನ. ಸೊ ಅವ್ರಿಗೆ ನಂತರ ಒಂದು ಸ್ವಲ್ಪ ಏನು ಆಗ್ತಾ ಇಲ್ಲ ಅಂತ ಅನ್ಸಿದಾಗ ವಿರಾಟ್ ಕೊಹ್ಲಿ ಅವರು ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿರಂತೆ. ನನ್ನ ಬ್ರದರ್ ಅಂತಾನು ಕೂಡ ಹೇಳಿದ್ದಾರೆ. ಅಪ್ಡೇಟ್ ಬಿಟ್ಟು ಏನ್ ಗುರು ಇದು, ಸಿನ್ಸು ಇವತ್ತು ಇಂಡಿಯಾ ಗೆಲ್ಲೇಬೇಕು ಅಂತ ಮಳೆನೂ ಸ್ವಲ್ಪ ಆಶೀರ್ವಾದ ಮಾಡಿತ್ತು ಅಂತ ಕಾಣಿಸ್ತಾ ಇದೆ. ಹೌದು, ಇವತ್ತು ಮಳೆ ಬರಲಿ ಅಂತ ಜಾಸ್ತಿ ಅನ್ಕೊಂಡಿದ್ದು ಶ್ರೀಲಂಕಾದವರು. ಹೌದು, ವೆದರ್ ಫೋರ್ಕಾಸ್ಟ್ ಅದು ಇದೆಲ್ಲ ಹೇಳ್ದು ಮಳೆ ಬರುವಂತ ಪಾಸಿಬಿಲಿಟಿ ಇದೆ ಅಂತ. ಸೊ ಇವತ್ತೇನಾದ್ರು ಇನ್ ಕೇಸ್ ಮಳೆ ಬಂದ್ಬಿಟ್ಟು ವಾಶ್ ಔಟ್ ಆಗೋಗ್ಬಿಟ್ಟಿತ್ತು ಅಂದ್ರೆ, ಕಂಪ್ಲೀಟ್ ಆಗಿ ಡೇ ವಾಶ್ ಔಟ್ ಆಗೋಗ್ಬಿಟ್ಟಿತ್ತು ಅಂದ್ರೆ, ಅಥವಾ ಅಲ್ಲಿಂದ ಆಚೆ ಒಂದ್ ಸ್ವಲ್ಪ ಏನಾದ್ರು ಕಂಪ್ಲೀಟ್ ಆಗಬೇಕು ಟೆಸ್ಟ್ ಮ್ಯಾಚ್ ಅಂತ ಬಂದಾಗ, ಕ್ಲಿಯರ್ ಮಾಡಬೇಕು, ಸ್ಕೋರ್ನ ಚೇಸ್ ಮಾಡಬೇಕು, ಟಾರ್ಗೆಟ್ನ, ಇಲ್ಲಾಂದ್ರೆ ಆಲ್ ಔಟ್ ಮಾಡಬೇಕು ನಾವು. ಸೊ ಅಲ್ಲೇನೋ ಮೊದಲು ಮಳೆ ಬಂದ್ಬಿಟ್ಟು ವಾಶ್ ಔಟ್ ಆಗೋಗ್ಬಿಡ್ತು ದಿನ ಅಂತಂದ್ರೆ ಖಂಡಿತ ಮ್ಯಾಚ್ ಡ್ರಾ ಆಗೋದು. ಈ ವಿನ್ ಏನಿದೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ವಿನ್ ಆಗಿತ್ತು ನಮಗೆ. ಸೊ ಮಳೆ ಏನಾಯ್ತು ಅಂತಂದ್ರೆ, ಮ್ಯಾಚ್ ನಾವು ಗೆಲ್ತೀವಿ, ಮ್ಯಾಚ್ ಗೆದ್ದ ನಂತರ 5 ನಿಮಿಷ ಆದ್ಮೇಲೆ ಬರುತ್ತೆ ಮುಕ್ಳಾರೆ ಮಳೆ ಬರುತ್ತೆ ಗುರು. ಸೊ ಮಳೆಗೂ ಕೂಡ ಇಷ್ಟ ಆಯ್ತು ಇಂಡಿಯಾ ಗೆಲ್ಲೋದು. ಇಂಡಿಯಾ ಗೆದ್ಮೇಲೆ ಬಂದಿದ್ದು ಮಳೆ. ಸೊ ಅದು ಒಂದು ತಾರಾಮಾರಿ ಮಳೆ. ಅಪ್ಡೇಟ್ ನಂಬರ್ 3, ದಿಲೀಪ್ ಇಂಡಿಯನ್ ಫೀಲ್ಡಿಂಗ್ ಕೋಚು, ಅಂದ್ರೆ ಮಾಜಿ ಫೀಲ್ಡಿಂಗ್ ಕೋಚು, ಇವಾಗ ಬೇರೆಯವ್ರು ಬಂದಿದ್ದಾರೆ. ಸೊ ಇವರು ಒಂದು ಸ್ಟೇಟ್ಮೆಂಟ್ ಕೊಡಿದ್ರೆ, ಏಷ್ಯಾ ಕಪ್ ನಡೀತಾ ಇತ್ತು. ಸೊ ಕ್ಯಾಪ್ಟನ್ ರೋಹಿತ್ ಶರ್ಮಾ ಜೊತೆಗೆ ನಾನು ಹೋಗ್ಬಿಟ್ಟು ಮಾತಾಡಿದೆ. ಸೊ ಏನೋ ಒಂದು ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡೋಣ, ಒಂದು ಸ್ವಲ್ಪ ಸ್ಪೆಷಲ್ ಆಗಿ ಇಂಟ್ರೊಡ್ಯೂಸ್ ಮಾಡೋಣ ಪ್ಲೇಯರ್ಸ್ಗಳನ್ನ ಮೋಟಿವೇಟ್ ಮಾಡೋದಕ್ಕೆ ಅಂತ ಅನ್ಕೊಂಡು, ಬ್ಯಾಟಿಂಗಿಗೆ, ಬೌಲಿಂಗಿಗೆ, ಜೊತೆಗೆ ಫೀಲ್ಡಿಂಗಿಗೆ ಒಂದು ಮ್ಯಾಚಲ್ಲಿ ಮಾತ್ರ ಮೆಡಲ್ಸ್ಗಳನ್ನ ಕೊಡಬೇಕು ಅಂತ ನಾವು ಅನ್ಕೊಂಡಿದ್ವಿ. ಸೊ ಇಲ್ಲಿ ರೋಹಿತ್ ಶರ್ಮಾ ಅವ್ರ ಹತ್ರ ಹೋಗ್ಬಿಟ್ಟು ನಾನು ಈ ಒಂದು ಪ್ರಪೋಸ್ ಹೇಳಿದಾಗ ಅವ್ರು ಹೇಳಿದ್ದು ಇಷ್ಟೇ, ಬ್ಯಾಟಿಂಗ್ ಆಗಿರ್ಲಿ ಬೌಲಿಂಗ್ ಆಗಿರ್ಲಿ ಎಲ್ಲರೂ ರೆಕಗ್ನೈಸ್ ಮಾಡ್ತಾರೆ. ಮ್ಯಾಚು ಅಂತ ಅಂದಾಗ ಎಲ್ಲರೂ ರೆಕಗ್ನೈಸ್ ಮಾಡೇ ಮಾಡ್ತಾರೆ, ನೋ ಮ್ಯಾಟರ್ ವಾಟ್. ಒಬ್ರು ಬೌಲಿಂಗ್ ಸಖತ್ತಾಗಿ ಮಾಡಿದ್ರು ಅಂತಂದ್ರೆ ಅವ್ರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಗುತ್ತೆ, ಅಂಡ್ ಬ್ಯಾಟಿಂಗ್ ಸಖತ್ತಾಗಿ ಮಾಡಿದ್ರು ಕೂಡ ಮ್ಯಾನ್ ಆಫ್ ದ ಮ್ಯಾಚ್ ಸಿಗುತ್ತೆ, ಪ್ಲೇಯರ್ ಆಫ್ ದ ಮ್ಯಾಚ್ ಸಿಗುತ್ತೆ. ಬಟ್ ಫೀಲ್ಡಿಂಗ್ ಸಖತ್ತಾಗಿ ಮಾಡಿದ್ರು ಅಂತ ಯಾರಿಗೂ ಕೂಡ ಪ್ಲೇಯರ್ ಆಫ್ ದ ಮ್ಯಾಚ್ ಸಿಗಲ್ಲ, ಒಂದು ಅವಾರ್ಡ್ ಅನ್ನೋದು ಸಿಗಲ್ಲ. ಸೊ ಇಲ್ಲಿ ಮುಖ್ಯವಾಗಿ ಸಿಗ್ಬೇಕಾಗಿರೋದು ಫೀಲ್ಡಿಂಗಿಗೆ. ಫೀಲ್ಡಿಂಗ್ ಮಸ್ತಾಗಿ ಮಾಡ್ತಾರೆ ಒಂದು ಟೀಮು, ಆಲ್ಮೋಸ್ಟ್ ಎಷ್ಟು ಒಂದು 10-15 ಥರನ ಸೇವ್ ಮಾಡ್ತು ಅಂತಂದ್ರೆ, ಸೊ ನಾವೆಲ್ಲ ಮುಂದೆ ಇರ್ತೀವಿ, ಪ್ರತಿಯೊಂದು ಮ್ಯಾಚ್ ಕೂಡ ಮುಂದೆ ಇರ್ತೀವಿ. ಸೊ ಮೋಟಿವೇಟ್ ಮಾಡೋದಕ್ಕೋಸ್ಕರ ಫಸ್ಟ್ ಫೀಲ್ಡಿಂಗಿಗೆ ಅವಾರ್ಡ್ ತಗೊಂಡ್ಬರ್ಬೇಕು, ಫೀಲ್ಡಿಂಗಿಗೆ ಮೆಡಲ್ ತಗೊಂಡ್ಬರ್ಬೇಕು ಅಂತ ರೋಹಿತ್ ಶರ್ಮಾ ಅವರು ಫೀಲ್ಡಿಂಗಿಗೆ ಮೆಡಲ್ನ ತರಿಸಿದ್ರಂತೆ ಅಂತ ಇವರು ಓಪನ್ ಆಗಿ ಹೇಳಿದ್ದಾರೆ. ನಾವು ನೋಡಿದ್ದೀವಿ ಆ ವರ್ಲ್ಡ್ ಕಪ್ಸ್ ಅಲ್ಲಿ ಆಗಿರ್ಬೋದು, ಏಷ್ಯಾ ಕಪ್ ಟೈಮಲ್ಲಿ ಆಗಿರ್ಬೋದು, ಆ ಫೀಲ್ಡಿಂಗ್ ಅನ್ನೋದಕ್ಕೆ ಅಂದ್ರೆ ಸಖತ್ ಕ್ಯಾಚ್ ಹಿಡಿದ್ರೆ, ಸಖತ್ ಫೀಲ್ಡಿಂಗ್ ಮಾಡಿದ್ರೆ ಅವಾರ್ಡ್ ಡಿಸ್ಟ್ರಿಬ್ಯೂಟ್ ಮಾಡ್ತಿರು, ಅಂದ್ರೆ ಮೆಡಲ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಸೊ ಈ ಪ್ಲಾಯ್ನ ತಗೊಂಡ್ಬಂದಿದ್ದು ದಿಲೀಪ್ ಅವರು, ಅದನ್ನ ಅಪ್ಲೈ ಮಾಡಿದ್ದು ಒಬ್ಬಿಯಸ್ಲಿ ರೋಹಿತ್ ಶರ್ಮಾ ಅವರು. ಅಪ್ಡೇಟ್ ನಂಬರ್ 4, ಗೌತಮ್ ಗಂಭೀರ್ ಅವರ ಬಗ್ಗೆ ಸಾಯಿ ಸುದರ್ಶನ್ಗೆ ಒಂದು ಕ್ವಶನ್ ಕೇಳಿದಾಗ ಅವ್ರು ಕೊಟ್ಟಿರುವಂತ ಉತ್ತರ ಇದು. ಗಂಭೀರಣ್ಣ ಯಾಕೆ ಮಕಾನ ಯಾವಾಗಲೂ ನಾಯ್ದು ಬ್ಯಾಕ್ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ ಅಂದ್ರೆ, ನಾವು ಸ್ವಲ್ಪ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ಸ್ವಲ್ಪ ಇನ್ನೊಂದು ಸ್ವಲ್ಪ ಎಕ್ಸಾಜುರೇಟ್ ಮಾಡಿಬಿಟ್ಟು, ಅಂದರೆ ಮಕಾನ್ ಯಾಕರು ಹಿಂಗೆ ಮುಮ್ಮತ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ ಅಂತ ಕ್ವಶನ್ ಕೇಳಿದಾಗ ಸಾಯಿ ಸುದರ್ಶನ್ ಅವ್ರು ಕೊಟ್ಟಿರುವಂಥ ಉತ್ತರ ಇದು. ಅವರು ನನಗನ್ಸೋ ಪ್ರಕಾರ ಸಿಕ್ಕಾಪಟ್ಟೆ ಪೇಟ್ರಿಯಾಟಿಕ್ಕು, ಆಮೇಲೆ ಒಂಥರ ಮ್ಯಾಚ್ನ ಗೆಲ್ಲೇಬೇಕು, ಒಂಥರ ಒಂದು ಕ್ಯೂರಿಯಾಸಿಟಿ, ಒಂದು ಇಂಟೆನ್ಸಿಟಿ ಎಲ್ಲನೂ ಕೂಡ ಒಂದು ಸ್ವಲ್ಪ ರೊಚ್ಚಿಗೆದ್ದು, ಒಂದು ಸ್ವಲ್ಪ ಹೀಟ್ ಬಂದ್ಬಿಟ್ಟಿರ್ತದೆ ಅವ್ರಿಗೆ, ಬಾಡಿ ಜನರೇಟ್ ಆಗಿ ಹೋಗ್ಬಿಟ್ಟಿರ್ತದೆ. ಅದಕ್ಕೋಸ್ಕರ ಒಂದು ಸ್ಮೈಲಿ ಫೇಸ್ ಆಗಿರಲಿ, ನಗುವಂಥ ಮುಖ ಆಗಿರಲಿ ಗೌತಮ್ ಗಂಭೀರ್ ನೋಡೋದಕ್ಕೆ ಸಿಗೋದಿಲ್ಲ. ಸೀರಿಯಸ್ ಆಗಿ ಹಿಂಗೆ ಕೂತ್ಕೊಂಡು ಮ್ಯಾಚ್ನ ನೋಡ್ತಾ ಇರ್ತಾರೆ. ಅದು ನಮ್ಮ ಅನಿಸಿಕೆ ಪ್ರಕಾರ ನೋಡ್ತು ಅಂದರೆ, ಹಿಮ್ ಶೋಯಿಂಗ್ ಅದೇನು ಹೇಳ್ತಾರಪ್ಪ, ಇಂಟೆನ್ಸಿಟಿ ಅಂತೆ, ಗೇಮ್ ಇಂಟೆನ್ಸಿಟಿನ ಆ ಥರ ತೋರಿಸ್ತಾರಂತಾರೆ. ಅಂತ ಸೀರಿಯಸ್ ಆಗಿ ಮ್ಯಾಚ್ನ ಕೂತ್ಕೊಂಡು ನೋಡ್ತಾರೆ, ಹಂಗೋಲ್ಲ ಹಿಂಗೆ ನೋಡೋತರ ಕೂತ್ಕೊಂಡು ತೋರಿಸ್ತಾ ಇರ್ತಾರಂತೆ. ಸೊ ಅದು ಅವ್ರಿಗೆ ಪೇಟ್ರಿಯಾಟಿಕ್ ಅನ್ಸದಂತೆ, ಆ್ಯಂಡ್ ಗೇಮ್ ಇಂಟೆನ್ಸಿಟಿನ ಸಖತ್ತಾಗಿ ಅರ್ಥ ಮಾಡ್ಕೊತಾ ಇದ್ದಾರೆ, ಆ್ಯಂಡ್ ಮಜಾ ಮಾಡ್ತಾ ಇದ್ದಾರೆ, ಗೇಮ್ನ ಒಳಗಡೆ ಹ್ಯಾಪ್ ಮೋರ್ ಹಾಕೊಂಡು ಮಜಾ ಮಾಡ್ತಿದ್ದಾರೆ ಅಂತ ಇವ್ರಿಗೆ ಫೀಲ್ ಆಗುತ್ತಂತೆ. ಸೊ ಏನೋ ಬಿಡಪ್ಪ, ಇವರು ಅನಾಲಿಸಿಸ್ ಪ್ರಕಾರ ಇವ್ರು ಹೇಳಿದ್ದಾರೆ. ನಮಗೆ ಗಂಭೀರ ಒಂದು ಸ್ವಲ್ಪ ನಕುರ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾರೆ. ಅಪ್ಡೇಟ್ ನಂಬರ್ 5, ಸಾಯಿ ಸುದರ್ಶನ್ ಬಗ್ಗೆ ಮಾತಾಡಿದ್ರೆ, ಡಿಡಿಪಿ ಈ ರೇಂಜ್ಗೆಲ್ಲ ಪರ್ಫಾರ್ಮ್ ಮಾಡೋದನ್ನ ನೋಡ್ತು ಅಂದ್ರೆ ಸಾಯಿ ಸುದರ್ಶನ್ ಬ್ಯಾಕ್ ಹ್ಯಾಂಡ್ ಅಲ್ಲಿ ಯೋಚನೆ ಮಾಡ್ತಿರ್ತಾರೆ, ಏನ್ ಗುರು ಹಿಂಗಾಗೋಗ್ಬಿಡ್ತು ಕತೆ, ಮಗ ಬಂದ್ಬಿಟ್ಟು ಸೆಂಚುರಿ ಇಳಿಸ್ಬಿಟ್ನಲ್ಲ, ವಾರ್ಮ್ ಅಪ್ ಬೇರೆ ಸೆಂಚುರಿ ಹೊಡೆದ್ಬಿಟ್ಟ, ಇಲ್ಲಿ ಬೇರೆ ಸೆಂಚುರಿ ಹೊಡೆದ್ಬಿಟ್ಟ, ಏನಿದು ಕತೆ, ನನ್ನ ಸ್ಥಾನ ಒಗೆನ ಅನ್ನೋ ಥರ ಅನ್ಕೊಂತಿರ್ತಾರೆ. ಅಂಡ್ ಒಬ್ಬಿಯಸ್ಲಿ ಸಿಕ್ಕಾಪಟ್ಟಿ ಡೊಮೆಸ್ಟಿಕಲ್ಲೂ ತೊಗೊಂಡು ನೋಡ್ರಿ, ನೀವು ರಣಜಿ ಟ್ರೋಫಿ ಪರ್ಫಾರ್ಮೆನ್ಸ್ ಎಲ್ಲ ತೊಗೊಂಡು ನೋಡ್ರಿ. ಸ್ಟಾಟ್ಸ್ ಅಂತ ಬಂದಾಗ ಸಾಯಿ ಸುದರ್ಶನ್ಗೆ ಕಂಪೇರ್ ಮಾಡಿದ್ರೆ DDP ಸಾಕಾಗಿರೋದು, ರೀಸೆಂಟ್ ಸ್ಟಾಟ್ಸ್ ಕೂಡ ಕ್ರೇಜಿ ಆಗಿರೋದು ಯಾವುದು ಅಂದ್ರೆ ಸಾಯಿ ಸುದರ್ಶನ್ಗೆ ಕಂಪೇರ್ ಮಾಡ್ತಾರೆ, ಅದು DDP ಟೆಸ್ಟ್ ಫಾರ್ಮೆಟ್ ಅಂತ ಬಂದಾಗ ರಣಜಿ ಟ್ರೋಫಿ ಅದೇ
ಲಾಂಗ್ ಫಾರ್ಮ್ಯಾಟ್ ಅಂತ ಬಂದಾಗ. ಸೊ ಇಲ್ಲಿ ಇವ್ರು ಮಾತಾಡೋದೇನು ಅಂದರೆ ಹೌದು ಇಂಜುರೀಸ್ಗಳು ಡೂ ಆ್ಯಪನ್, ಆ ಟೈಮಲ್ಲಿ ಅವಕಾಶ ಅನ್ನೋದು ಸಿಗುತ್ತೆ ಒಬ್ಬೊಬ್ಬ ಪ್ಲೇಯರ್ಗೆ. ಸೊ ಅದನ್ನು ಯುಟಿಲೈಸ್ ಮಾಡ್ಕೊಬೇಕು. ನಾನು ಅದನ್ನು ಯುಟಿಲೈಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಇವ್ರು ಡಬ್ಬಾ ಪ್ಲೇಯರು, ನಾನು ದೊಡ್ಡ ಪುಡಾಂಗು ಅನ್ನೋ ಥರ ಹೇಳಿಲ್ಲ. ಸಾಯಿ ಸುದರ್ಶನ್ ಕೂಡ ಒಬ್ಬ ಸಖತ್ ಪ್ಲೇಯರು. ಆ್ಯಂಡ್ ಇಂಜುರೀಸ್ಗಳು ಅವಾಗವಾಗ ಆಗ್ತಾ ಇರ್ತವೆ, ಏನು ಮಾಡೋದಕ್ಕಾಗಲ್ಲ. ಒಬ್ರು ಈಚೆಗಡೆ ಹೋಗ್ಬೇಕು, ಒಬ್ರು ಒಳಗಡೆ ಬರಬೇಕು. ಆ ಟೈಮಲ್ಲಿ ಇಂಡಿಯಾಗೆ ನಾವು ಯಾವ ಥರ ಆಡ್ತಾ ಇದ್ದೀವಿ ಅಟ್ ದ ಎಂಡ್ ಆಫ್ ದ ಡೇ, ಸಾಯಿ ಸುದರ್ಶನ್ ಆಗಿರಲಿ ಜೊತೆಗೆ ನಾನೇ ಆಗಿರಲಿ, ಇಬ್ಬರು ಹೆಂಗೆ ಇಂಡಿಯಾಗೆ ಕಾಂಟ್ರಿಬ್ಯೂಟ್ ಮಾಡ್ತೀವಿ, ಇಂಡಿಯಾ ವಿನ್ನಲ್ಲಿ ಹೆಂಗೆ ಕಾಂಟ್ರಿಬ್ಯೂಟ್ ಮಾಡ್ತಿದ್ವಿ, ಅಟ್ ದ ಎಂಡ್ ಆಫ್ ದ ಡೇ ಅದೇ ಮ್ಯಾಟ್ರ್ ಆಗೋದು. ಇಲ್ಲಿ ನಾನು ಆಡ್ತೀನ ಅವ್ರು ಆಡ್ತಾರ ಅನ್ನೋದು ಮ್ಯಾಟ್ರ್ ಅಲ್ಲ. ಯಾರು ಗೆಲುವಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ರೆ, ಯಾರು ಇಂಡಿಯಾನ ಮೇಲ್ಗಡೆ ತೊಗೊಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂದರೆ ಇಬ್ರು ಕೂಡ ಮೇಲ್ಗಡೆ ಅಪ್ಲಿಫ್ಟ್ ಮಾಡಬೇಕು ಇಂಡಿಯಾನ. ಸೊ ಅದಷ್ಟೇ ಮೇನ್ ಅಂತ ಹೇಳಿದ್ದಾರೆ. ನಂಬರ್ 6 ಹೇಳ್ತಾ ಇದ್ರಪ್ಪ ಲೆಜೆಂಡು ಸ್ಟುವರ್ಟ್ ಬ್ರಾಡ್ ಅವರು, ಇಲ್ಲಮ್ಮ ನೀವೇನಾದರೂ ಈ ಸೀರೀಸ್ನ ಗೆದ್ಕೊಂಡ್ ಬಂದಿಲ್ಲ ಅಂತಂದರೆ ಅಷ್ಟೇ ನೀವು ನಾಲಾಯಿಗಳು ಅಂತ. ಅಂದರೆ ಡಬ್ಬಾಗಳು ನೀವು, ಪಕ್ಕ ನೀವು ಗೆಲ್ಲೇಬೇಕು, 3ಕ್ಕೆ 3 ಹೊಡಿಬೇಕು ನೀವು. ಅಂದರೆ ನಡೀತಾ ಇದೆಯಪ್ಪ ಪಾಕಿಸ್ತಾನ ಅಗೇನ್ಸ್ಟ್ ಸೀರೀಸ್ ನಡೀತಿದೆ, ಟೆಸ್ಟ್ ಸೀರೀಸು ಇಂಗ್ಲೆಂಡ್ ಅವ್ರದ್ದು. ಸೊ ಗೊತ್ತಿದೆ ಅಂತ ಅನ್ಕೊಂಡು ಇವತ್ತಿಂದ ಸ್ಟಾರ್ಟ್ ಆಗಿದೆ ಟೆಸ್ಟ್ ಸೀರೀಸು. ನಾನು ಪಾಕಿಸ್ತಾನದವರು ಬ್ಯಾಟಿಂಗ್ನ ಆಡ್ತಾ ಇದ್ದಾರೆ. ಸೊ ಸುಮಾರಾಗಿ ಸಾಕ್ತಾ ಇದೆ, ಇವಾಗಿನ ಸ್ಟಾರ್ಟ್ ಆಗಿದೆ. ಸೊ 3-3 ಹೊಡಿಲೇಬೇಕು, ಇಲ್ಲ ಅಂದರೆ ನೀವು ಡುಬಾ ಕೊಡೋ ಥರ ಇವ್ರನ್ನ ಹೇಳ್ಬಿಟ್ಟಿದ್ದಾರೆ. ಸೊ ಅದರಿಂದ 100% ಇವರು ಗೆಲ್ಲೋ ಇದರಲ್ಲಿ ನೋಡ್ತಿರ್ತಾರೆ. ಪಾಕಿಸ್ತಾನ ಈಸಿ ಬಿಟ್ಕೊಂಡು ಕೊಡೋದ್ರಲ್ಲಿ ನೋಡ್ತಿರ್ತಾರೆ, ಅವರು ಕೂಡ ಗೆಲ್ಲೋದಕ್ಕೆ ನೋಡ್ತಾ ಇರ್ತಾರೆ. ನೋಡೋಣ ಅದೇನಾಗುತ್ತೆ ಅಂತ. ಆ್ಯಂಡ್ ಹ್ಯಾರಿ ಬ್ರೂಕ್ ಅವರು ಇವಾಗ ನಂಬರ್ 1 ಟೆಸ್ಟ್ ಬ್ಯಾಟರ್ ಆಗಿದ್ದಾರೆ ಗುರು. ರಿಪ್ಲೇಸ್ ಮಾಡಿದ್ದಾರೆ ಇವಾಗ ಟ್ರಾವಿಸ್ ಹೆಡ್ ಅವ್ರನ್ನ ನಂಬರ್ 1 ಪೊಸಿಷನಿಂದ. ಅವ್ರು ಕೆಳಗಡೆ ಬಂದರೆ ಇವ್ರ ಮೇಲ್ಗಡೆ ಇವಾಗ ಹೋಗಿ ಕೂತ್ಕೊಂಡಿದ್ದಾರೆ. ಆ್ಯಂಡ್ ಸಖತ್ ಕೂಡ ಪರ್ಫಾರ್ಮ್ ಮಾಡಿದ್ದಾರೆ. ನೋಡೋಣ ಈ ಸೀರೀಸಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಹ್ಯಾರಿ ಬ್ರೂಕ್ ಅಂತ. ಅಪೇಟ್ ನಂಬರ್ 7 ಇಂಡಿಯಾದ ಪೊಸಿಷನ್ ಯಾವ ಥರ ಇದೆ. ನಾವು ಈ ಟೆಸ್ಟ್ ಮ್ಯಾಚ್ನ ಗೆದ್ದಾದ್ಮೇಲೆ WTC ಪಾಯಿಂಟ್ಸ್ ಟೇಬಲ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. 5ನೇ ಪೊಸಿಷನ್ ಇದೀವಿ ಗುರು. 53.33% ನಮ್ಮ ಒಂದು ಇದು ಬಂದು ಕೂತ್ಕೊಂಡ್ಬಿಟ್ಟಿದೆ. ಇವಾಗ ಪಾಯಿಂಟ್ಸ್ ಬಂದ್ಬಿಟ್ಟು ಕೂತ್ಕೊಂಡಿದೆ 64 ಪಾಯಿಂಟ್ಸಲ್ಲಿ ಇದ್ದೀವಿ. ಪಾಯಿಂಟ್ಸ್ ವಿಚಾರದಲ್ಲಿ ಸ್ವಲ್ಪ ಮೇಲೆ ಇರ್ಬೋದು, ಬಟ್ ಪರ್ಸೆಂಟೇಜ್ ಅಲ್ಟಿಮೇಟ್ಲಿ ಮ್ಯಾಟ್ರ್ ಆಗೋದು. ನಾವು 5ನೇ ಪೊಸಿಷನ್ ಟಾಪ್ 2 ಹೋಗೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಅಂದರೆ ಒಬ್ಬಿಯಸ್ಲಿ ಇರುವಂಥ ಮ್ಯಾಚ್ಗಳೆಲ್ಲ ಗೆಲ್ಲುವಂಥದ್ದು ಸಿಕ್ಕಾಪಟ್ಟೆ ಕ್ರೂಷಿಯಲ್ಲು. ಇನ್ನು ನಾವು 5ರಿಂದ 6 ಮ್ಯಾಚ್ನ ಗೆಲ್ಲೇಬೇಕು, ಕ್ವಾಲಿಫೈ ಆಗಬೇಕು ಅಂತ ಅಂದಾಗ. ಸೊ ಅದೇ ಮೇಲ್ಗಡೆ ಇರುವಂಥ ಸೋಲ್ಬೇಕು, ನಾವು ಗೆಲ್ಲಬೇಕು ಒಬ್ಬಿಯಸ್ಲಿ. 77.78%, 75%. ಆಸ್ಟ್ರೇಲಿಯಾ ಮತ್ತು ಸೌತ್ ಆಫ್ರಿಕಾದಂತೂ ಕ್ರೇಜಿ ಆಗಿದ್ದಾರೆ. ಲಾಸ್ಟ್ ಟೈಮ್ ಇವರೇ ಅಲ್ಲಿ ಆಡಿದ್ದು. ಸೊ ಕ್ರೇಜಿಯಾಗಿ ಕಾಣಿಸ್ಕೊಂಡು, ನ್ಯೂಜಿಲ್ಯಾಂಡ್ ಕೂಡ ಕ್ರೇಜಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಬಾಂಗ್ಲಾದೇಶವು ವಿಚಿತ್ರವಾಗಿ ನಮಗಿನ್ನ ಮೇಲ್ಗಡೆ ಇದ್ದಾರೆ. ಸೊ ನಮಗೆ ನೀನು ನೆಕ್ಸ್ಟ್ ಮ್ಯಾಚ್ನ ಗೆಲ್ತು ಅಂದರೆ ಒಬ್ಬಿಯಸ್ಲಿ ಒಂದು ಸ್ವಲ್ಪ ಮೇಲ್ಗಡೆ ಬರುವಂಥ ಚಾನ್ಸಸ್ಸು, ಬಾಂಗ್ಲಾದೇಶನ ಕೆಳಗಡೆ ಹಾಕುವಂಥ ಚಾನ್ಸಸ್ಸು ಕಾಣಿಸ್ತಾ ಇದೆ. ನೋಡುವ ಅದು ಹಿಂಗಿರುತ್ತೆ ಅಂತ. ಬಾಂಗ್ಲಾದೇಶ ಅವರು ರೀಸೆಂಟಾಗಿ ಸಖತ್ ಕ್ರಿಕೆಟ್ ಆಡಿದ್ರು ಗುರು. ಆ್ಯಂಡ್ ಶ್ರೀಲಂಕಾದವರು ಕೂಡ 33.33. ಅಲ್ಲಿಂದ ಶ್ರೀಲಂಕಾಗಿಂತ ಕೆಳಗಡೆ ಏನಿದೆ. ಸೊ ಅವರೆಲ್ಲ ಆಲ್ಮೋಸ್ಟ್ ಕ್ವಾಲಿಫೈ ಆಗುವಂಥ ಚಾನ್ಸಸ್ ಏನು ಪಾಸಿಬಿಲಿಟಿ ಇದೆ, ಅದು ಸ್ವಲ್ಪ ಕಮ್ಮಿ ಕಾಣಿಸ್ತಾ ಇದೆ. ಇಂಡಿಯಾಗಿಂತ ಏನಿದೆ ಮೇಲ್ಗಡೆ ಇರುವಂಥದ್ದು ಸೊ ಅದು ಸ್ವಲ್ಪ ಜಾಸ್ತಿ ಕಾಣಿಸ್ತೆ. ಕರೆಂಟ್ ಪಾಯಿಂಟ್ಸ್ ಟೇಬಲ್ ನೋಡ್ತಂದ್ರೆ ಇದು ಚೇಂಜಸ್ ಆಗ್ಬೋದು, ಇನ್ನು ಸಾಕಷ್ಟು ಮ್ಯಾಚ್ಗಳು ಬರೋದು ಇದೆ. ಅಪೇಟ್ ನಂಬರ್ 8 ಶುಭ್ಮನ್ ಗಿಲ್ ಮ್ಯಾಚ್ ಎಲ್ಲ ಗೆದ್ದ ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಡಿದ್ರೆ, ದಟ್ಸ್ ದ ಅಲ್ಟಿಮೇಟ್ ಗೋಲ್. ನಾವೇನಕ್ಕೆ ಆಡ್ತಾ ಇದೀವಿ, ಗೆಲ್ಲೋದಕ್ಕೋಸ್ಕರ ಆಡ್ತಿದ್ವಿ. ನಾವು ಡ್ರಾಗಿಗೆಲ್ಲ ಆಡ್ತಾ ಇಲ್ಲ. ದಟ್ಸ್ ಅಲ್ಟಿಮೇಟ್ ಗೋಲ್. ಇವತ್ತು ಡ್ರಾ ಆಗಬಾರ್ದಾಗಿತ್ತು, ಇವತ್ತು ಮ್ಯಾಚ್ ನಾವು ಗೆಲ್ಲಬೇಕಾಗಿತ್ತು. ಅದೇ ನಮಗೆ ಮುಖ್ಯವಾಗಿದ್ದು. ಟೆಸ್ಟ್ ವಿನ್ಸ್ ಡಸ್ ನಾಟ್ ಕಮ್ ಈಸಿ ಆ್ಯಂಡ್ ದಿಸ್ ಒನ್ ಇಸ್ ಡಿಲೈಟ್ಫುಲ್ ಅಂತ ಹೇಳಿದ್ರೆ, ಟೆಸ್ಟ್ ವಿನ್ ಅಂತ ಅನ್ನೋದು ಅದು ಈಸಿಯಾಗಿ ಸಿಗೋದಿಲ್ಲ. ಒಂದು 5 ದಿನದ ಟೆಸ್ಟ್ ಮ್ಯಾಚ್ನ ಗೆಲ್ಲೋದು ಸುಮ್ಮನೆ ಅಲ್ಲ. ಹೌದು, ಒಂದು T20 ಮ್ಯಾಚ್ನ ಗೆದ್ಬಿಡ್ಬೋದು, 1 ಡೇ ಮ್ಯಾಚ್ನ ಗೆದ್ಬಿಡ್ಬೋದು, ಬಟ್ ಟೆಸ್ಟ್ ಮ್ಯಾಚ್ನ ಗೆಲ್ಲೋದು ಸಿಕ್ಕಾಪಟ್ಟೆ ಡಿಫಿಕಲ್ಟು. ಸೊ ಈಸಿಯಾಗಿ ಬರಲ್ಲ, ಬಟ್ ಈ ವಿನ್ ಏನಿದೆ ಇದು ಡಿಲೈಟ್ಫುಲ್ ಆಗಿದೆ ನಮಗೆ ಅಂತ ಹೇಳಿದ್ದಾರೆ. ಅಪೇಟ್ ನಂಬರ್ 9 there was a conversation between ಯಶಸ್ವಿ ಜಾಯ್ಸ್ವಾಲ್ and ಡಿಕ್ವಾ. ಸೊ ಅಂದರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಇವರು ವಿಕೆಟ್ ಎತ್ತೋದಕ್ಕೆ ಸ್ಲೆಡ್ಜ್ ಮಾಡಬಿಡೋದು. ಅಲ್ಲಿ ಒಂಥರ ಏನೋ ಫನಿ ವೇಲೇನೆ ಸ್ಲೆಡ್ಜ್ ಮಾಡಿದ್ರೆ, ಅಲ್ಲೇನು ಕೋಪ ಮಾಡಿಕೊಂಡು ತಿಕ್ಕಾಸ್ಕೊಂಡು ಅದು ಇವೇನು ಮಾಡಲಿಲ್ಲ. ಸೊ ನಾವು ಫನಿ ವೇಲೆ ಮಾಡಿದ್ದೇನು ಅಂತಂದರೆ, ಜಾಯ್ಸ್ವಾಲ್ ಅವರು ಇವರು ಡಿಕ್ವಾ ಅವರು ಬ್ಯಾಟಿಂಗ್ ಆಡ್ತಾ ಇರ್ತಾರೆ. ಆ ಟೈಮಲ್ಲಿ ನೀನೇನು ಗುರು ಫಸ್ಟ್ ಇನ್ನಿಂಗ್ಸಲ್ಲಿ ಹಂಗೆಲ್ಲ ಆಡಿದೆ, ಹಂಗೆಲ್ಲ ಶಾಟ್ಗಳನ್ನ ಹೊಡೆದೆ, ನೀನು ಸೆಕೆಂಡ್ ಇನ್ನಿಂಗ್ಸಲ್ಲಿ ಏನೋ ಆಡ್ತಾ ಇಲ್ವಲ್ಲ, ಸುಮ್ಮನೆ ಟುಕು ಆಡ್ತಾ ಇದೆ, ಏನು ನಿಂದು ಕತೆ ಅನ್ನೋ ಥರ ಕೇಳ್ತಾರೆ. ಅಲ್ಲೇ ಮುಂದೆಗಡೆನೇ ಇರ್ತಾರೆ, ಕಣ್ಮುಂದನೇ ಫೀಲ್ಡಿಂಗ್ ನಿಲ್ಲಿಸಿರ್ತಾರೆ. ಸೊ ಅವ್ರು ಕೇಳಿದ್ದೇನು ಅಂತಂದರೆ, ಇವ್ರು ಕೊಟ್ಟಂಥ ಉತ್ತರ ಡಿಕ್ವಾಲ್ ಅವ್ರು ಏನು ಅಂದರೆ, ಇಲ್ಲಮ್ಮ ನನ್ನ IPL ಸೆಲೆಕ್ಟ್ ಮಾಡ್ಕೋ, IPL ಸೆಲೆಕ್ಟ್ ಮಾಡಿಸೋ, IPL ಬಂದ್ಬಿಟ್ಟು ಇಕ್ತೀನಿ ನಾನು ಶಾಟ್ಗಳನ್ನ, ಸೈಕ್ ಶಾಟ್ಗಳನ್ನ ಇಕ್ತೀನಿ ಅಂದರೆ IPL ಆಡೋದಕ್ಕೆ ಇವ್ರಿಗೆ ಸಿಕ್ಕಾಪಟ್ಟೆ ಆಸೆ ಇದೆ ಅಂತ ಕೇಳಿಸಿದೆ. IPL ಸೆಲೆಕ್ಟ್ ಮಾಡ್ಕೋ, ನಾನು ಬಂದ್ಬಿಟ್ಟು ಅಲ್ಲಿ ಹೊಡಿತೀನಿ ಶಾಟ್ಗಳನ್ನ, ದೊಡ್ಡ ಶಾಟ್ ಅಂದರೆ 6 ಹೊಡಿ ಅಂತ ಕೇಳ್ತಾರೆ ಗುರು. ಜಾಯ್ಸ್ವಾಲ್ ಬಂದ್ಬಿಟ್ಟು 6 ಹೊಡಿ ಅಂತ ಕೇಳಿದರೆ, IPL ಸೆಲೆಕ್ಟ್ ಮಾಡಿ ಬಂದ್ಬಿಟ್ಟು ಅಲ್ಲಿ 6 ಹೊಡಿತೀನಿ ಅಂತ ಹೇಳ್ತಾರೆ. ಸೊ ಇಲ್ಲಿ IPL ಸೆಲೆಕ್ಟ್ ಮಾಡಬೇಕು ಅಂದರೆ ಹೊಡಿಬೇಕು ಗುರು, ಇಲ್ಲಿ ಹೊಡೆದ ಅಲ್ವಾ IPL ಸೆಲೆಕ್ಟ್ ಮಾಡೋದು ಅಂತ ಇಲ್ಲಿ ಜಾಯ್ಸ್ವಾಲ್ ಹೇಳ್ತಾರೆ. ಸೊ ಅವರಲ್ಲಿ ಟ್ರೈ ಮಾಡೋದಕ್ಕೆ ಹೋಗ್ತಾರೆ, 6 ಹೊಡಿಬೇಕು ಅಂತಲ್ಲ, ಒಂದು ಶಾರ್ಟ್ನ ಟ್ರೈ ಮಾಡೋದಕ್ಕೆ ಅಂತ ಹೋಗ್ತಾರೆ. ಡಿಕ್ವಾಲ್ ಅವರು ಪ್ರಸಿದ್ಧ ಕೃಷ್ಣ ಅವರ ಬೌಲಿಂಗಲ್ಲಿ ಸ್ವಲ್ಪ ಪಟನಾಗಿ ಉದ್ರಕೊಂಡು ಹೋಗ್ಬಿಡ್ತಾರೆ. ಅವ್ರ ರಿಯಾಕ್ಷನ್ ನೋಡಬೇಕಾಗಿತ್ತು ಗುರು. ಅಲ್ಲಿ ಪ್ರಸಿದ್ಧ ಕೃಷ್ಣ ಅವ್ರ ರಿಯಾಕ್ಷನ್ ಜೊತೆಗೆ ಯಶಸ್ವಿ ಜಾಯ್ಸ್ವಾಲ್ ಅವರ ರಿಯಾಕ್ಷನ್ ನೋಡಬೇಕಾಗಿತ್ತು. ಇವ್ರು ಔಟ್ ಆಗ್ತಿದ್ದಂಗೆ. ಹೌದು, ಯಶಸ್ವಿ ಜಾಯ್ಸ್ವಾಲ್ ಏನು ಈ ಟೆಸ್ಟ್ ಮ್ಯಾಚಲ್ಲಿ ಕಿತ್ಗುಡ್ಡೆ ಹಾಕಿಲ್ಲ, ಬಟ್ ಆದರೂ ಒಂಥರ ಒಂದು ಟೆಂಪ್ಟ್ ಮಾಡಿದ್ರಲ್ಲ, ಒಂದು ಸ್ವಲ್ಪ ಟ್ರಿಕ್ ಮಾಡಿದ್ರಲ್ಲ, ಒಂದು ವಿಕೆಟ್ನ ಎತ್ತೋದಕ್ಕೆ ಒಂದು ರೇಂಜಿಗೆ ಫನಿ ವೇರ್ ಸ್ಲೆಡ್ಜ್ ಮಾಡಿದ್ರಲ್ಲ,
ಇದಕ್ಕೆ ವಿಕೆಟ್ ಕೊಟ್ಬಿಟ್ರಲ್ಲ ಇಕ್ಬಾಲ್ ಅವರು. ಸೊ ಇದೊಂದು ಸ್ವಲ್ಪ ಫನಿ ಅಂತ ಅನ್ಸುತ್ತೆ ಅಷ್ಟೇ. ಅಪ್ಡೇಟ್ ನಂಬರ್ 10 KL ರಾಹುಲ್ ಬಗ್ಗೆ ಮಾತಾಡಿದ್ರೆ ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಅವರು. ಕನ್ನಡಿಗನ ಬಗ್ಗೆ ಏನು ಮಾತಾಡಿದ್ರೆ ಅಂತಂದ್ರೆ, ನಾನು ಅವ್ರ ಟೆಂಪೋನ ಅರ್ಥ ಮಾಡ್ಕೊಂತೀನಿ, ಅವ್ರು ಯಾವ ಶೈಲಿಲಿ ಆಡ್ತಾರೆ ಅರ್ಥ ಮಾಡ್ಕೊಂತೀನಿ, ಅವರು ಸಿಮಿಲರ್ಲಿ ನನ್ನ ಶೈಲಿನ ಅರ್ಥ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಏನಕ್ಕೆ ಪಾರ್ಟ್ನರ್ಶಿಪ್ 2 ಇನ್ನಿಂಗ್ಸಲ್ಲಿ ಕೂಡ ಒಂದು ರೇಂಜಿಗೆ ಬಿಲ್ಡ್ ಆಯಿತು ಅಂತಂದರೆ, ಸೊ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಒಬ್ರನ್ನ ಹಿಂಗೆ ಆಡ್ತೀವಿ. ಆ್ಯಂಡ್ ನನ್ನ ಗೇಮ್ ಪ್ಲೇ ಏನು, ಅವ್ರ ಗೇಮ್ ಪ್ಲೇ ಏನು ಅನ್ನೋದು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಜೂನಿಯರ್ ಸೀನಿಯರ್ ಬಗ್ಗೆ ಹೇಳಿರೋದು, ಅದೇ ದೇವದತ್ ಪಡಿಕ್ಕಲ್ಲು ಸೀನಿಯರ್ ಆಗಿರುವಂಥ KL ರಾಹುಲ್ ಬಗ್ಗೆ ಹೇಳಿರೋದು ಇದು. ಸೊ ಅವರು ಕೂಡ ನಾನು ಅರ್ಥ ಮಾಡ್ಕೊಂತಾರೆ, ನಾನು ಕೂಡ ಅದನ್ನು ಅಷ್ಟೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಇಬ್ಬರು ಕರ್ನಾಟಕ ಬೆಸ್ಟ್ ಪ್ಲೇಯರ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಅಲ್ಲಿ ಒಂದು ಬಾಂಧವ್ಯ, ಒಂದು ಬಾಂಡಿಂಗ್ ಚೆನ್ನಾಗಿರುತ್ತೆ ಇಬ್ಬರು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋದಕ್ಕೆ, ಸ್ಟಿಚ್ ಮಾಡೋದಕ್ಕೆ ಪಾರ್ಟ್ನರ್ಶಿಪ್ನ ಅಂತಲೇ ಹೇಳಿರೋದು. ಸೊ ಆಬ್ವಿಯಸ್ಲಿ ಇಬ್ಬರು ಪ್ಲೇಯರ್ಸ್ಗಳು ಒಂದೇ ಟೀಮಿಂದ ಬರ್ತಾ ಇದ್ದಾರೆ, ಡೊಮೆಸ್ಟಿಕ್ಕಿಂದ ಒಂದೇ ಟೀಮಿಂದ ಬರ್ತಾ ಇದ್ದಾರೆ ಅಂತಂದರೆ ಖಂಡಿತ ಒಂದು ಬಾಂಡ್, ಒಂದು ಕನೆಕ್ಷನ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಆ್ಯಂಡ್ ಅರ್ಥನೂ ಕೂಡ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ. ನೋಡೋಣ ಇನ್ನೂ ಅದೇನೇನು ಮಾಡ್ತಾರೆ ಅಂತ. ಇನ್ನೂ ಒಂದು ಮ್ಯಾಚ್ ಬರೋದಿದೆಯಲ್ಲ, ಸೊ ಇಲ್ಲಿ ಸಕಲಾಗಿ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿದೆ 2 ಇನ್ನಿಂಗ್ಸಲ್ಲೂ ಕೂಡ. ಸೊ ಅಲ್ಲೂ ಕೂಡ ನಾವು ಇದನ್ನೇ ಹೋಪ್ ಮಾಡ್ತೀವಿ. ಮತ್ತು ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್ ಇಷ್ಟ ಆಗಿರೋ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೇನು ಈ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದೆ ಒಂದೊಂದು ಲೈಕ್ ಮಾಡಿ ಗಾಯ್ಸ್.